ಮತ್ತೊಮ್ಮೆ ರಾಜ್ಯದ ಜಲಾಶಯಗಳು ಖಾಲಿಯಾಗ್ತಾ ಇದೆ. ರಾಜ್ಯದ ಜಲಾಶಯಗಳಲ್ಲಿ ಅಚ್ಚರಿಯ ಬದಲಾವಣೆಯಾಗ್ತಾ ಇರುವಂತದ್ದು. ಇನ್ನು ಇತ್ತ ಮತ್ತೊಮ್ಮೆ ರಾಜ್ಯದ ಜಲಾಶಯಗಳು ಖಾಲಿಯಾಗ್ತಾ ಇರುವಂತದ್ದು. ರಾಜ್ಯದ ಜಲಾಶಯಗಳಲ್ಲಿ ಅಚ್ಚರಿಯ ಬದಲಾವಣೆಯನ್ನ ನಾವೀಗ ಕಾಣ್ತಾ ಇದ್ದೇವೆ. ಡ್ಯಾಂಗಳ ಒಳಹರಿವಿನ ಪ್ರಮಾಣ ಏಕಾಏಕಿ ಕುಸಿತ ಆಗಿರುವಂತದ್ದು. ಮಂದಹಾಸ ಮೂಡಿಸಿ ಆತಂಕ ಹೆಚ್ಚಿಸಿದ ಮಳೆರಾಯ. ಕ್ಷಣಿಕ ಖುಷಿ ಕೊಟ್ಟು ಮತ್ತೆ ಶಾಕ್ ನೀಡಿದ ವರುಣ ದೇವ. ನಾಡಿನ ರೈತರ ಆತಂಕ ಹೆಚ್ಚಿಸಿ ಮಾಯವಾದ ಮಳೆ. ಮತ್ತೊಮ್ಮೆ ರಾಜ್ಯದ ಜಲಾಶಯಗಳು ಈಗ ಖಾಲಿ. ರಾಜ್ಯದ ಜಲಾಶಯಗಳಲ್ಲಿ ಅಚ್ಚರಿಯ ಬದಲಾವಣೆಯಾಗ್ತಾ ಇದೆ. ಡ್ಯಾಂಗಳ ಒಳಹರಿವಿನ ಪ್ರಮಾಣ ಏಕಾಏಕಿ ಕುಸಿತ ಕಂಡಿರುವಂತದ್ದು. ರೈತರು ಈಗ ಬೇಜಾರಾಗ್ತಾ ಇದ್ದಾರೆ. ಮಂದಹಾಸ ಮೂಡಿಸಿ ಆತಂಕ ಹೆಚ್ಚಿಸಿದ ಮಳೆರಾಯ. ಕ್ಷಣಿಕ ಖುಷಿ ಕೊಟ್ಟು ಮತ್ತೆ ಶಾಕ್ ನೀಡಿದ ವರುಣ ದೇವ. ಈಗ ಕರುನಾಡಿಗೆ ನೀರಿನ ಭರ. ಮತ್ತೊಮ್ಮೆ ರಾಜ್ಯದ ಎಲ್ಲಾ ಜಲಾಶಯಗಳು ಖಾಲಿ. ಕಳೆದ ಒಂದು ವಾರ ಏನು ಮಳೆಯಾಗಿತ್ತಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಾಗಿತ್ತು. ಆ ಪರಿಣಾಮದಿಂದಾಗಿ ಈ ಒಂದು ಕಾವೇರಿಯ ಒಡಲು ಹಾಗೆ ಕಬಿನಿಯ ಒಡಲು ತುಂಬಿತ್ತು. ಒಂದಷ್ಟು ಇನ್ನೇನು ಉಸಿರಾಡ್ತಾ ಇದ್ರು ರೈತರು ಅನ್ನುವಷ್ಟರಲ್ಲೇ ಇದೀಗ ಮಳೆರಾಯ ಮತ್ತೆ ಮಾಯ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ರೈತರಿಗೆ ಬೇಜಾರಾಗ್ತಾ ಇದೆ. ಮಂದಹಾಸ ಮೂಡಿದ್ದಂತಹ ಮೊಗದಲ್ಲಿ ಈಗ ದುಃಖ ಶುರುವಾಗ್ತಾ ಇರುವಂಥದ್ದು. ಮಳೆರಾಯ ಯಾಕಪ್ಪ ಈ ರೀತಿ ಮಾಡಿದೆ ಅಂತ ಕೇಳಬೇಕಾ, ಅಥವಾ ರೈತರ ನೋವು ನಿನಗೆ ಕಾಣಿಸ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ಕರುನಾಡಿಗೆ ಈಗ ಬರದ ಭಯ ಛಾಯೆ ಆವರಿಸ್ಕೊಳ್ತಾ ಇರುವಂಥದ್ದು. ಡ್ಯಾಂಗಳ ಒಳಹರಿವಿನ ಪ್ರಮಾಣದಲ್ಲಿ ಏಕಾಏಕಿ ಕುಸಿತ ಆಗಿದೆ. ಜಲಾಶಯಗಳಿಗೆ ಬರ್ತಿದ್ದ ಜಲಧಾರೆ ದಿಢೀರ್ ಸೈಲೆಂಟ್. ಕೆಆರ್ಎಸ್ ಕಬಿನಿ ಜಲಾಶಯಗಳಲ್ಲಿ ಏಕಾಏಕಿ ಕುಸಿದ ನೀರು. 775 ಕ್ಯೂಸೆಕ್ಗೆ ಭಾರಿ ಕುಸಿತ ಕಂಡ ಕೆಆರ್ಎಸ್ ಜಲಾಶಯ. ಕಬಿನಿಯಲ್ಲಿ ನೀರಿನ ಪ್ರಮಾಣ 3330 ಕ್ಯೂಸೆಕ್ಗೆ ಇಳಿಕೆಯಾಗಿದೆ. ಕಳೆದ ವಾರ ತುಂಬಿ ತುಳುಕ್ತಾ ಇದ್ದಂತಹ ರಾಜ್ಯದ ಡ್ಯಾಂಗಳು ಕೇವಲ ಒಂದು ವಾರದಲ್ಲಿ 10 ಅಡಿಗೂ ಅಧಿಕ ನೀರು ಸಂಗ್ರಹ ಆಗಿತ್ತು. ರೈತರಿಗೆ ಮಂದಹಾಸ ಮೂಡಿಸಿದ್ದ ಜಲಾಶಯ. ಸಾವಿರಾರು ಕ್ಯೂಸೆಕ್ಗಳಷ್ಟು ನುಗ್ಗಿ ಬರ್ತಾ ಇದ್ದಂತಹ ನೀರು ಈಗ ಗಣನೀಯವಾಗಿ ತಗ್ಗಿದ ಒಳಹರಿವಿನ ಪ್ರಮಾಣ. ನಾಡಿನ ರೈತರ ಆತಂಕವನ್ನ ಹೆಚ್ಚಿಸಿದ ವರುಣ ದೇವ. ಜಲಾಶಯಗಳಿಗೆ ಬರ್ತಿದ್ದಂತಹ ಜಲಧಾರೆ ದಿಢೀರ್ ಸೈಲೆಂಟ್ ಆಗಿದೆ. ಕೆಆರ್ಎಸ್ ಕಬಿನಿ ಜಲಾಶಯಗಳಲ್ಲಿ ಏಕಾಏಕಿ ನೀರು ಕುಸಿತ ಕಂಡಿರುವಂತದ್ದು. 775 ಕ್ಯೂಸೆಕ್ಗೆ ಭಾರಿ ಕುಸಿತ ಕಂಡ ಕೆಆರ್ಎಸ್ ಜಲಾಶಯ. ಕಬಿನಿಯಲ್ಲಿ ನೀರಿನ ಪ್ರಮಾಣ 3330 ಕ್ಯೂಸೆಕ್ಗೆ ಇಳಿಕೆಯಾಗಿದೆ. ಕಳೆದ ವಾರ ತುಂಬಿ ತುಳುಕ್ತಾ ಇದ್ದಂತಹ ರಾಜ್ಯದ ಡ್ಯಾಂಗಳು ಈಗ ಖಾಲಿಯಾಗ್ತಾ ಇದೆ. ಕೇವಲ ಒಂದೇ ವಾರ 10 ಅಡಿಗೂ ಅಧಿಕ ನೀರು ಸಂಗ್ರಹ ಆಗಿತ್ತು. ಈಗ ನೀರಿಲ್ಲವೇ ಇಲ್ಲ. ಹಾಗಿದ್ರೆ ರಾಜ್ಯದಲ್ಲಿ ಇರುವಂತಹ ಡ್ಯಾಂಗಳ ಇಂದಿನ ಸ್ಥಿತಿ ಹೇಗಿದೆ ಗಮನಿಸ್ತಾ ಹೋಗೋದಾದ್ರೆ, ಆಲ್ಮಟ್ಟಿ ಜಲಾಶಯ, ನಾರಾಯಣಪುರ ಜಲಾಶಯ ಗರಿಷ್ಠ ಮಟ್ಟ 33.31 ಟಿಎಂಸಿ ಇರುವಂತದ್ದು. ಕೆಆರ್ಎಸ್ ಗರಿಷ್ಠ ಮಟ್ಟ 49.45 ಟಿಎಂಸಿ, ಇಂದಿನ ಮಟ್ಟ 17 ಟಿಎಂಸಿ. ಇನ್ನ ಲಿಂಗನಮಕ್ಕಿ ಗರಿಷ್ಠ ಮಟ್ಟ 151.75 ಇರುವಂಥದ್ದು. ಈ ಎಲ್ಲ ರಾಜ್ಯಗಳ ಒಂದು ನೀರಿನ ಮಟ್ಟವನ್ನ ಗಮನಿಸ್ತಾ ಹೋಗೋದಾದ್ರೆ, ತುಂಗಭದ್ರಾ ಗರಿಷ್ಠ ಮಟ್ಟ 105 ಇರುವಂಥದ್ದು, ಈಗ 25 ಟಿಎಂಸಿ ನೀರನ್ನ ಹೊಂದಿದೆ. ಆಲಮಟ್ಟಿ ಜಲಾಶಯ 123.8 ಟಿಎಂಸಿ, ಈಗ 94 ಟಿಎಂಸಿ ನೀರಿದೆ. ನಾರಾಯಣಪುರದಲ್ಲೂ ಕೂಡ 33.31 ಟಿಎಂಸಿ ಇರುವಂಥದ್ದು. ಇತ್ತ ಕೆಆರ್ಎಸ್ ನಲ್ಲಿ 49.45 ಇದ್ದಿದ್ದು ಈಗ 17 ಟಿಎಂಸಿ ನೀರನ್ನ ಹೊಂದಿದೆ.